ನಮಸ್ಕಾರ. ನಾನು ಅಭಿಲಾಷ್ ಅಪ್ಪ ಮಾತಾಡೋದು. ವಿಕ್ಕಿ, ನಿನ್ನ ವಿಡಿಯೋವನ್ನೆಲ್ಲ ನಾನು ನೋಡ್ತಾ ಇದ್ದೆ. ಆದರೆ ನೀನು ಹೇಳಿದ ಹಾಗೆ ಆ ವಿಡಿಯೋದಲ್ಲಿ ಯಾವುದು ಕೂಡ ಸತ್ಯ ಎಂಬುದು ನನಗೆ ಕಾಣ್ತಾ ಇಲ್ಲ. ಯಾಕೆಂದರೆ 2019 ಇಸವಿ ನವೆಂಬರ್ 3ಕ್ಕೆ ನಮ್ಮ ಪೋರ್ಚನ್ TV ಅಲ್ಲಿ ಉದ್ಘಾಟನೆ ಆಯಿತು. ಆ ಉದ್ಘಾಟನೆಯ ಒಂದು ವಿಡಿಯೋವನ್ನು ಎಲ್ಲರೂ ನೋಡಿದರೆ ಇನ್ನೂ ಬೇಕಾದರೂ ನೋಡಲಿ ಯಾರು ಅದನ್ನು ಮಾಡಿದ್ದು ಅಂತ. ನೀನು ನೋಡು ಮಗ, ನೀನು ನಮ್ಮ ಮನೆಗೆ ಬಂದಿದ್ಯಾ. ನನಗೆ ನೀನು ಯಾರು ಅಂತ ಗೊತ್ತಿಲ್ಲ, ನಿನ್ನ ಹಿರಿಯರನ್ನು ಗೊತ್ತು. ಆದರೆ ಅಭಿಯ ಪರಿಚಯ ಮುಖಾಂತರ ನೀನು ನಮ್ಮ ಮನೆಗೆ ಬಂದಿದ್ಯಾ. ನಮ್ಮ ಮನೆಗೆ ಬಂದು ನೀನು ಹೇಳಿದ್ದೇನು, ನಾವು ಅಭಿ ಬಂದು ಮೊದಲು ನನಗೆ ಹೇಳಿದ ಅಲ್ಲಿ TV ಚಾನಲ್ ಮಾಡುವಪ್ಪ ಅಂತ. ನಾನು ಅವನಿಗೆ ಹೇಳಿದೆ, ಬೇಡ ಮಗ, ಸುಳ್ಳ್ಯದಲ್ಲಿ TV ಚಾನಲ್ ಮಾಡೋದು ಬೇಡ, ನಮಗೆ ಅದರದ್ದು ಏನೂ ಗೊತ್ತಿಲ್ಲದಿರುವಾಗ ನಾವು ಅಲ್ಲಿ TV ಚಾನಲ್ ಮಾಡೋದು ಬೇಡ ಅಂತೇಳಿ ಅವನನ್ನು ಸರಿ ಮಾಡಿಬಿಟ್ಟೆ. ಮತ್ತೆ ನೀನು ಅವನ ಜೊತೆಯಾಗಿ ನಮ್ಮ ಮನೆಗೆ ಬಂದು ನಮ್ಮ ಫ್ಯಾಮಿಲಿ ಸಮೇತ ಕೂತು ನೀನು ಮಾತಾಡಿಸಿದ್ಯಾ. ಏನೆಂದರೆ TV ಚಾನಲನ್ನು ನಾವು ಮಾಡುವ ಸುಳ್ಳ್ಯದಲ್ಲಿ. ಯಾಕೆಂದರೆ ಸುಳ್ಳ್ಯದಲ್ಲಿ TV ಚಾನಲ್ ಇಲ್ಲ, ಸುದ್ದಿಯವರದ್ದು ಮಾತ್ರ ಇರುವುದು. ಈಗ ಸ್ವಲ್ಪ ಲೇಟ್ ಆದರೆ ಸುದ್ದಿಯವರು ಅಲ್ಲಿ ಮಾಡ್ತಾರೆ, ಅವರಿಗೆ ಗೊತ್ತಿಲ್ಲದೆ ನಾವು TV ಚಾನಲನ್ನು ಬೇಗ ಉದ್ಘಾಟನೆ ಮಾಡುವ. ಆಗ ನಾನು ನಿನಗೆ ಕೇಳಿದೆ, ಇದಕ್ಕೆ ಹಣ ಬೇಡುವ ಅಂತ. ಹೌದು, ಬೇಕಾಗ್ತದೆ, ಒಂದು 10 ಲಕ್ಷದಷ್ಟು ಬೇಕಾಗ್ತದೆ ನೀನೇ ಹೇಳಿದ್ದಿ. ಆಗ ನಾನು ಹೇಳಿದೆ, ಅದರ ಹಣ ಇಲ್ಲಿ ಹೇಗೆ ಹಾಕೋದು, ನೀವು ಸಾಲ ತೆಗೆದು ಕೊಡಿ, ನಾನು ಅದಕ್ಕೆ ನಿಮಗೆ 1.5 ಲಕ್ಷದಷ್ಟು ತಿಂಗಳಿಗೆ ಮಾಡಿಕೊಡ್ತೇನೆ ಎಂದು ನೀನು ಹೇಳಿದ್ದಿ. ಆದರೆ ನಾನು ನನ್ನ ಮಗನಿಂದ ಜಾಸ್ತಿ ನಿನ್ನನ್ನು ನಂಬಿಕೊಂಡೆ. ಸುಳ್ಳ್ಯದವನು ನೀನು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ, ಮತ್ತು ನಿನ್ನ ಕೆಲವು ಕ್ರಿಕೆಟಿನಲ್ಲಿ ನೀನು ಹೇಳುವುದನ್ನೆಲ್ಲ ನಾನು ಕೇಳಿದೆ. ಆಗ ನೀನು ತುಂಬ ಟ್ಯಾಲೆಂಟ್ ಇದೆ ಹುಡುಗ ಅಂತ ನಾನು ಭಾವಿಸಿಕೊಂಡೆ. ಆದರೆ ನಾನು 10 ಲಕ್ಷವನ್ನು ನನ್ನ ಮನೆಯನ್ನು ಅಡವಿಟ್ಟು ನೀನು ಬೇರೆಲ್ಲ ನನ್ನ ಮಗ ಬೇರೆಲ್ಲ ಎಂಬ ಉದ್ದೇಶದಲ್ಲಿ ನಾನು ಮಾಡಿಕೊಟ್ಟೆ ನಿನಗೆ. ಆದರೆ ನವೆಂಬರ್ 3ನೇ ತಾರೀಕು ಇನಾಗ್ರೇಷನ್ ಆದ ಮೇಲೆ ನೀನು ಒಂದು ದಿವಸವೂ ಆ TV ಚಾನಲ್ಗಾಗಿ ಕೆಲಸ ಮಾಡಲಿಲ್ಲ. ನಿನಗೂ ಗೊತ್ತು, ನನಗೂ ಗೊತ್ತು. ನಾನು ಆಫೀಸಿಗೆ ಹೋಗುವ ಟೈಮಿಗೆ ಕೆಲಸಕ್ಕೆ ರಜೆ ಹಾಕಿ ಎಷ್ಟು ದಿವಸ ನಿನ್ನ ಹತ್ರ ಬಂದು ಮಾತಾಡಿದ್ದೇನೆ ಎಂಬುದು ನಿನಗೆ ಗೊತ್ತು. ನೀನು ಮಾಡುವ ಅಂತ ಹೇಳಿದ್ದಲ್ಲದೆ ನೀನು ಅಲ್ಲಿ ಕೆಲಸನೇ ಮಾಡಲಿಲ್ಲ. ಆಮೇಲೆ ಅಲ್ಲಿ ಏನೂ ಆಗುವುದಿಲ್ಲ ಎಂಬ ಒಂದು ಉದ್ದೇಶ ಬಂದಾಗ ನಿನ್ನನ್ನು 3 ಸರ್ತಿ ನಾವು ಮನೆಗೆ ಕರೆಸಿದ್ದೆವು. 3 ಸರ್ತಿ ಮನೆಗೆ ಕರೆಸಿದಾಗ ಆಯಿತು ಮಾಡುವ. 4ನೇ ಸರ್ತಿ ಬಂದಾಗ ನೀನು ಏನೇ ಹೇಳಿದ್ದಿ, ನಮ್ಮಲ್ಲಿ ನನ್ನ ಹಿಂದೆ ನೀವು ಸುಳ್ಳ್ಯಕ್ಕೆ ಯಾಕೆ ಬಂದಿದ್ದೀರಿ, ನನ್ನ ಮಾತನ್ನು ಕೇಳಿ ನೀವು ಯಾಕೆ ಮಾಡಿದ್ದೀರಿ ಅಂತ ನೀನು ಅದನ್ನು ಕೂಡ ಹೇಳಿದ್ದೀರಿ. ಅದಕ್ಕೆ ಮೊದಲು ನೀನು ಏನು ಹೇಳಿದ್ದಿ, ನನ್ನನ್ನು ಕಹಳೆ ನ್ಯೂಸ್ನವರು ಕರೀತಾ ಇದ್ದಾರೆ, ನನ್ನನ್ನು ಸುದ್ದಿಯವರು ಕರೀತಾ ಇದ್ದಾರೆ. ಹಾಗಾದರೆ ಅದಕ್ಕೆ ಮೊದಲು ನಿನಗೆ ಅವರು ಕರೆಯಲಿಲ್ವ ನಿನ್ನನ್ನು? ನಾವು ಹಣ ಹಾಕಿ ಇಷ್ಟೆಲ್ಲ ದೊಡ್ಡ ಚಾನಲನ್ನು ಅಲ್ಲಿ ಮಾಡಬೇಕು ಅಂತ ಉದ್ದೇಶ ನೀನು ಹೇಳಿದ ಕಾರಣ ನಾವು ಹಣ ಹಾಕಿದ್ದೇವೆ. ನೀನು ಅದನ್ನು ಯಾವುದೇ ಕೆಲಸವನ್ನು ಮಾಡದೆ ಈಗ ನಮ್ಮ ಮೇಲೆ ಅವರೇ ಮಾಡಿದ್ದು. ನೀನು ಇನ್ನೊಂದು ಹೇಳಿದ್ದಿ, ರಾತ್ರಿ ಅವರ ಸಾಮಾನನ್ನು ಕೊಂಡು ಹೋದ್ರು ಅಂತ. ರಾತ್ರಿ ನಾವು ಕೊಂಡೋಗಲಿಲ್ಲ. ಅದೇ ಓನರು ನಮಗೆ ಫೋನ್ ಮಾಡಿ ನಿಮ್ಮ ಸಾಮಾನನ್ನೆಲ್ಲ ಕೊಂಡು ಹೋಗಿ 60,000 ನೀವು ಅಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದೀರಿ, ಅದು ಇವತ್ತಿಗೆ ಮುಗ್ದು ಹೋಯಿತು, ಅದನ್ನು ಇನ್ನು ಮುಂದೆ ಇಡಬೇಡಿ ಅಂತ ಹೇಳುವ ಉದ್ದೇಶದಲ್ಲಿ 24 ಗಂಟೆ ಒಳಗೆ ನೀವು ಅದನ್ನು ಖಾಲಿ ಮಾಡಬೇಕು ಎಂದು ಅವರು ಹೇಳಿದ ಕಾರಣ ನಾವು ರಾತ್ರಿ ಅಲ್ಲಿದ್ದ ಸಾಮಗ್ರಿಗಳನ್ನು ತಂದಿದ್ದೇವೆ. ಆ ಸಾಮಾನಲ್ಲಿ ಯಾವುದೇ ಒಂದು ಸಾಮಾನು ನಮಗೆ ಉಪಯೋಗಕ್ಕೆ ಸಿಕ್ಕಲಿಲ್ಲ. ಇನ್ನೊಂದು ನೀನು ಹೇಳಿದ್ದಿ, ಅಲ್ಲಿ ಹೋಗಿ ಅವರು TV ಚಾನಲ್ ಮಾಡಿದ್ದೇನೆ ಅಂತ. ಅದು ಯಾವ TV ಚಾನಲ್ ಮಾಡಿದ್ದೇವೆ ಅಂತ ನಮಗೂ ಗೊತ್ತಿಲ್ಲ. ಅವನದೇ ಒಂದು ರೂಮ್ ಇತ್ತು, ಆ ರೂಮಿನಲ್ಲಿ ಅವನು ಮಗ ಏನು ಮಾಡಿದ ಅಂತ ನನಗೆ ಅವನೀಗ ಇಲ್ಲ, ಕೇಳ್ಬೋದಿತ್ತು. ಆದರೆ ಅವನೇನು ಮಾಡಿದ್ದಾನೆ, TV ಚಾನಲ್ ಮಾಡಿದ್ದ, ನನಗೆ ತಿಳಿದ ಮಟ್ಟಿಗೆ ಅವನು ಮಾಡಲಿಲ್ಲ. ಯಾಕಂದರೆ ನನಗೆ ಅದು ಗೊತ್ತಿಲ್ಲ. ಮತ್ತೆ ಇನ್ನು ನಮ್ಮ ಬಗ್ಗೆ ತುಂಬ ಹೇಳಿದ್ದಿ. ಈಗ ನಮ್ಮ ಮಗ ಅಲ್ಲಿ ಅಡಿಕೆ ವ್ಯಾಪಾರ ಮಾಡಿ ಅದು ಲಾಸ್ ಆಗಿ, ಅದು ಕೂಡ ನನಗೆ ಕರೆಕ್ಟ್ ಅದರದ್ದು ಏನು ಅಂತ ಅವನಿಗೆಲ್ಲ ಆದ ಮೇಲೆ ಗೊತ್ತಾಯಿತು. ಅದರ ಮೇಲೆ ಈಗ ಚಾನಲ್ನಲ್ಲಿ ಬರ್ತಾ ಇದೆ, ಈಗ ಆಯಿತು ಅಂತೇಳಿ. ಆಮೇಲೆ ಅದನ್ನು ನನಗೆ ಈಗ ಅವನು ಇರ್ತಿದ್ರೆ ನಾನು ಹೇಳ್ತಿದ್ದೆ, ಅವನೇ ಇಲ್ಲದಾಗ ನಾನು ಏನು ಹೇಳಬೇಕು ಹೇಳು. ನೀನು ಇನ್ನೊಂದು, ನಮ್ಮ ಮನೆಯಿಂದ 3 ಕಿಲೋಮೀಟರ್ ನಿನ್ನ ಮನೆಗೆ ಇರುವುದು. ಏನೇ ಶತ್ರುಗಳಾದರೂ ಕೂಡ ಅವನ ಮರಣ ಬಂದಾಗ ನಿನಗೆ ಬಂದು ನೋಡಿ ಹೋಗ್ಬೋದಿತ್ತು, ಅದನ್ನು ಕೂಡ ನೀನು ಮಾಡಲಿಲ್ಲ. ನಾನು ನಿನಗೆ ಯಾವುದೇ ಒಂದು ಹೊತ್ತಿನಲ್ಲಿ ಯಾವುದಾದ್ರೂ ಒಂದು ಮಾತಾಡಿದ್ದೇನೆ ಹೇಳು ನೋಡುವ. ನಾನಾಗಲಿ ಅಭಿಲಾಷ್ ಮಾತಾಡಿದನೋ ಗೊತ್ತಿಲ್ಲ, ಅವನು ಹೇಳ್ತಿದ್ರೆ ಹೇಳಿ, ನಾನಾಗಲಿ ನನ್ನ ಮಿಸ್ಸಸ್ ಆಗಲಿ ಅಥವಾ ನನ್ನ ಮಗಳಾಗಲಿ ನನ್ನ ಸೊಸೆಯಾಗಲಿ ಏನೂ ನಿನ್ನ ಬಗ್ಗೆ ಇಷ್ಟರವರೆಗೆ ಮಾತಾಡಲಿಲ್ಲ. ಈಗ ನೀನೇ ನಮ್ಮ ಬಗ್ಗೆ ಅದೆಲ್ಲ ಅವರೇ ಮಾಡಿದ್ದು, ಅವರು ಸಾಲ ಮಾಡಿ ಹಾಕಿದ್ದು ಅವರೇ ಮಾಡಿದ್ದು ಅಂತ ನೀನು ಹೇಳ್ತಾ ಇದ್ದಿ. ನೀನು ಹೇಳಿದಕ್ಕೋಸ್ಕರ ನಾವು ಸುಳ್ಳ್ಯದಲ್ಲಿ TV ಚಾನಲನ್ನು ಮಾಡಿದ್ದೇವೆ. ಆದರೆ ಆ TV ಚಾನಲ್ ವರ್ಕ್ ಆಗಲಿಕ್ಕೆ ಕಾರಣ ಪೂರ್ತಿ ನೀನೇ. ಇನ್ನೊಂದು ನಾನು ಹೇಳ್ತೇನೆ, ನನ್ನ ಮಗನ ಸಾಯುವುದಕ್ಕೆ
ನನ್ನ ಮಗ ಹೀಗಾಗುವುದಕ್ಕೆ ಕಾರಣ ಕೂಡ ನೀನೇನು ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದರೆ ನೀನು ನೋಡು ಅಲ್ಲಿ ಚಾನಲ್ ಮಾಡಿ ಅದನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಿದ್ರೆ ನಾನು ಈ ಮಾತನ್ನು ಖಂಡಿತ ನಿನಗೆ ಹೇಳ್ತಿರ್ಲಿಲ್ಲ. ಮಗ ನಿನಗೆ ನನ್ನ ಮಗ ಬೇರೆಲ್ಲ, ನೀನು ಬೇರೆಲ್ಲ. ನೀನು ಕೆಲವು ವಿಷಯಗಳನ್ನು ನನ್ನಲ್ಲಿ ನೀನು ಹೇಳಿದೆ, ನೀವೇ ನನಗೆ ಇರುವುದು, ಇನ್ನು ನನಗೆ ಬೇರೆ ಯಾರು ಇಲ್ಲ, ಇದನ್ನೆಲ್ಲ ನೀನು ನಮಗೆ ಹೇಳಿದೆ. ಆದರೂ ನಾವು ಕೂಡ ನಿನ್ನನ್ನು ಅಷ್ಟೇ ಪ್ರೀತಿಯಲ್ಲಿ ನೋಡಿದ್ದೇವೆ. ಆದರೆ ನಮಗೆ ಈಗ ಇನ್ನೊಂದು ಮಾತು ಹೇಳಿದ್ದೆ, ಎಲ್ಲಿಗೆ ಬೇಕಾದರೂ ಕರೆದರೆ ಬರ್ತೇನೆ ಅಂತ. ಖಂಡಿತ ನೀನು ಎಲ್ಲಿಗೆ ಕರೆಯುವುದಲ್ಲ, ನಾನೇ ಹೋಗಿ ಹೇಳ್ತೇನೆ. ಆ ದೇವರ ತುಳುನಾಡಿನ ದೇವರ ಸತ್ಯ, ದೈವದ ಸತ್ಯ ಎಲ್ಲಿದೆ ಅಲ್ಲಿ ಹೋಗಿ ನಾನು ಪ್ರಮಾಣ ಮಾಡ್ತೇನೆ. ನೀನು ಬರ್ತೀಯ ಬಿಡ್ತೀಯ ಅದು ಬೇರೆ ಸಂಗತಿ. ಆದರೆ ನಮಗೆ ಅಷ್ಟು ನೋವಾಗಿದೆ. ಬಿಡು, ಈಗ ಅವ ತೀರಿ ಹೋದ ಅಂತ ಹೇಳುವ, ಆಮೇಲೆ ಆದರೂ ನೀನು ನಮಗೆ ನಿನ್ನ 5 ಪೈಸೆ ಅವಶ್ಯಕತೆ ನಮಗಿಲ್ಲ. ಹಣದ ಅವಶ್ಯಕತೆಗೆ ನಾವು ಇದನ್ನು ಬರೆಯುವುದಿಲ್ಲ, ನಮಗೆ ಬೇಡ. ಆದರೆ ಒಂದು ಸಾಂತ್ವನ ಹೇಳುವ, ನೀನು ಹೇಳ್ತಾ ಇದ್ದಿ ನಾವು ಅವರಿಗೆ ಸಹಾಯ ಮಾಡಿದ್ದೇವೆ, ಇವರಿಗೆ ಸಹಾಯ ಮಾಡಿದ್ದೇವೆ ಅಂತ ನೀನು ಹೇಳ್ತಾ ಇದ್ದಿ. ನಾನು ನಿನ್ನ ಚಾನಲನ್ನು ನೋಡಿದೆ, ಚಾನಲಲ್ಲಿ ಹೀಗೆಲ್ಲ ಉಂಟು ಅಂತ. ಸಹಾಯ ಮಾಡುವುದು ಹೊರತು ಹೋಗ್ಲಿ, ಸಹಾಯ ಮಾಡಿದವರು ಇರಲಿ. ನಾವು ಇಲ್ಲಿ ಎಷ್ಟು ಅವರಲ್ಲಿ ಎಷ್ಟು ಕೊರಗ್ತಾ ಇದ್ದೇವೆ. ಆ ಸಾಂತ್ವನ ಹೇಳುವುದಕ್ಕಾದರೂ ನೀನು ಬಂದಿದ್ಯಾ, ಇನ್ನೇನು ನೀನು ಮಾಡ್ತಿ? ನೀನು ಅವತ್ತಿದ್ದ ವ್ಯಕ್ತಿ ಅಲ್ಲೂ ಅವತ್ತು ನೀನು ಹೇಗಿದ್ದಿ ನಮ್ಮಲ್ಲಿ? ಈಗ ಯಾಕೆ ಈ ರೀತಿಯಾಗಿ ನಮ್ಮ ಮೇಲೆ ಅಪವಾದವನ್ನು ಹೊರಿಸ್ತಾ ಇದ್ದೆ? ಈಗ ನಾನು ಈ ಚಾನಲ್ ಇದರಲ್ಲಿ ಬರಲಿಕ್ಕೆ ಇದ್ದವನೇ ಅಲ್ಲ. ನೀನು ಮಾತಾಡಿದಕ್ಕೋಸ್ಕರ ಮಾತ್ರ ನಾನು ಬಂದದ್ದು. ಅಷ್ಟು ಇದರಲ್ಲಿ ನನಗೆ ತುಂಬಾ ಬೇಸರ ಆಗಿದೆ ನಿನ್ನ ಮೇಲೆ. ನೀನು ಹಾಗಿದ್ರೆ ನಮ್ಮಲ್ಲಿ ನೇರ ಮಾತಾಡಬಹುದಿತ್ತಲ್ಲ, ನಿನ್ನ ಚಾನಲಲ್ಲಿ ಅದು ಮಾತಾಡೋದಕ್ಕೆ ನೇರ ಮಾತಾಡ್ಬೋದು. ಹೀಗೆ ಆಗಿದೆ ನಾವು ಇವರು ಮಾತಾಡ್ಬೋದಿಲ್ಲ. ಹಣ ಕೊಟ್ಟವನು ನಾನು, ಬೇರೆ ಯಾರು ಕೊಟ್ಟದಲ್ಲ. ಸಾಲ ಮಾಡಿ ನನ್ನ VRS ಹಣ ನಿನಗೆ ಗೊತ್ತುಂಟು, ಎಷ್ಟು ಹಣ ಕೊಟ್ಟಿದ್ದೇನೆ ನಿನಗೂ ಗೊತ್ತುಂಟು, ಅವಿಗೂ ಗೊತ್ತುಂಟು, ನನಗೂ ಗೊತ್ತುಂಟು. ಹಾಗಾದ್ರೆ ನನ್ನಲ್ಲೇ ಮಾತಾಡ್ಬೋದಿತ್ತಲ್ಲ. ನಿನ್ನ ಚಾನಲ್, ನಿನಗೆ ಚಾನಲ್ ಉಂಟು, ಇದು ಉಂಟು ಅಂತೇಳಿ ನೀನು ಮಾತಾಡಿದೆ, ನನಗೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅದರಿಂದ ನಾನು ಹೇಳುವುದು ಇಷ್ಟೇ, ನಿನಗೆ ಇನ್ನು ಮುಂದಕ್ಕಾದರೂ ನೀನು ಯಾವ ದೇವಸ್ಥಾನಕ್ಕೆ ಕರೆಯಿತಿ, ನಾನು ರೆಡಿಯಾಗಿದ್ದೇನೆ ಬರಲಿಕ್ಕೆ. ಒಂದು ವೇಳೆ ನೀನು ಮಾಡದಿದ್ದರೂ ಕೂಡ ನಾವು ತುಳುನಾಡಿನ ದೇವರಿಗೆ ಖಂಡಿತವಾಗಿಯೂ ಇದನ್ನು ಇಟ್ಟೇ ಇಡುತ್ತೇವೆ. ಇದರ ಪ್ರತಿಫಲವನ್ನು ನೀನು ತಿಂದೇ ಹೇಳಲಿಕ್ಕೆ ನಾನು ಬಯಸ್ತೇನೆ.